ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಮತಗಳ ವಿರುದ್ಧ ರಣಕಹಳೆ ಮೊಳಗಿಸಿರುವಂತಹ ಕಾಂಗ್ರೆಸ್ ಈಗ ಇನ್ನೊಂದು ಹೋರಾಟಕ್ಕೆ ಸಜ್ಜಾಗಿದೆ ಎಂದು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು ಆಳಂದ ಮತಗಳು ಚಾರ್ಜ್ ಶೀಟ್ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿದೆ. ಇಂದು ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಮಹಾಯುದ್ಧ. ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ. ವೋಟ್ ಚೋರಿ ರಾಜ್ಯದಿಂದ ಶುರುವಾದ ಈ ಜ್ವಾಲೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಸದ್ದು ಮಾಡಿತು. ಬಿಹಾರ ಚುನಾವಣೆ ಹೊತ್ತಿಗಂತೂ ಈ ಬೆಂಕಿ ಧಗಧಗ ಅಂತ ಹೊತ್ತಿ ಹೊಡೆದಿತ್ತು. ಮತಗಳವು ನಡೆದಿದೆ ಅಂತ ಸುದ್ದಿಗೋಷ್ಠಿ ನಡೆಸಿ ಬಾಂಬ್ ಸಿಡಿಸಿದ ರಾಹುಲ್ ಗಾಂಧಿ ಆಳಂದ ಕ್ಷೇತ್ರದ ಕಳ್ಳತನವನ್ನ ಬಯಲು ಮಾಡಿದ್ರು. ಈ ಸಂಬಂಧ ರಾಜ್ಯ ಸರ್ಕಾರ ತನಿಖೆಗೆ ವಹಿಸಿತ್ತು. ತನಿಖೆ ನಡೆಸಿದಂತ ಸಿಐಡಿ ಎಸ್ಐಟಿ ತಂಡ ಆಳಂದ ಮತಚೋರಿ ಪ್ರಕರಣ ಸಂಬಂಧ ಬೆಂಗಳೂರಿನ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇದೇ ಹೊತ್ತಲ್ಲಿ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಪಡೆ ಅಭಿಯಾನ ಹಮ್ಮಿಕೊಂಡಿದೆ. ವೋಟ್ ಚೋರ್ ಗಡ್ಡಿ ಛೋಡ್ ಮಹಾರಾಲಿ. ಕೇಂದ್ರದ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ನ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದ್ದು ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರ್ ಗಡ್ಡಿ ಛೋಡ್ ಮಹಾರ್ಯಾಲಿ ಆಯೋಜಿಸಲಾಗಿದೆ. ಈ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ. ಆಳಂದ ಮತಗಳವು ಚಾರ್ಜ್ ಶೀಟ್ ಕಾಂಗ್ರೆಸ್ಗೆ ಅಸ್ತ್ರ. ವೋಟ್ ಚೋರಿ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆಗೆ ಸಜ್ಜಾಗಿರುವಂತಹ ಕಾಂಗ್ರೆಸ್ಗೆ ಆಳಂದ ಮತಗಳವು ಚಾರ್ಜ್ ಶೀಟ್ ಅಸ್ತ್ರವಾಗಿ ಸಿಕ್ಕಿದೆ. ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಲು ಸಜ್ಜಾಗಿದ್ದಾರೆ. ತನಿಖೆಯಲ್ಲೂ ಕೂಡ ಬಿಜೆಪಿಯ ಮಾಜಿ ಶಾಸಕರು ಅವ್ರ ಕುಟುಂಬದವರೆಲ್ಲ ಯಾವ ರೀತಿ ವೋಟ್ನ ಡಿಲೀಟ್ ಮಾಡ್ತಾ ಇದ್ರು ಅಂತೆಲ್ಲ ದಾಖಲೆಗಳು ಬಂದಿದೆ. ಒಂದು ವೋಟ್ ಕದಿಯಕ್ಕೆ 80 ರೂಪಾಯಿ ಕೊಡ್ತಾ ಇದ್ರು. ಬಹಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆ ವೋಟ್ ಚೋರಿ ಕೆಲಸವನ್ನು ಮಾಡಿದ್ದಾರೆ, ಮತ ಕಳ್ಳತನವನ್ನು ಮಾಡಿದ್ದಾರೆ. ಆಳಂದ ಒಂದು ಉದಾಹರಣೆ. ನಾವು ಏನು ಹೇಳ್ತಾ ಇದ್ದೀವಿ, ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಅದು ಸತ್ಯ ಆಗಿದೆ. ಆಳಂದಲ್ಲಿ ನಮ್ಮ ಮೇಲೆ ಗೆದ್ದಿದ್ರು ಕೂಡ ಅಲ್ಲಿ ವೋಟ್ ಚೋರಿ ಆಗಿದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಅದು ನಿಜವಾಯಿತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಆದ್ರೆ ಬಿಜೆಪಿ ನಾಯಕರು ಮಾತ್ರ ಕೈಪಡೆ ಕಾಲಿಡಿಯುವ ಕೆಲಸ ಮಾಡ್ತಿದ್ದಾರೆ. ವೋಟ್ ಚೋರಿ ಎಂಬ ಕಪಟ ನಾಟಕ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಇಂಡಿಯಾ ಅಲಯನ್ಸ್ನ ಅನೇಕ ಘಟಕಗಳೇ ಹೇಳಿದ್ದಾವೆ ಈ ಎಲ್ಲ ವೋಟ್ ಚೋರಿ ಅದು ಸುಳ್ಳು, ನಾವು ಆತ್ಮವಿಮರ್ಶೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಪಾರ್ಟಿಯೊಳಗೆ ನಾ ಡೆಲ್ಲಿಯಿಂದನೂ ಹೇಳಿದ್ದೆ, ಅದು ಸಾಕಷ್ಟು ಕಾಂಗ್ರೆಸ್ ಪಾರ್ಟಿಯೊಳಗೆ SIR ಆಗಬೇಕು. ವೋಟ್ ಚೋರಿ ಅಂತ ಹೇಳಿ ಕಪಟ ನಾಟಕವನ್ನ ಮಾಡಿ ಜನರನ್ನ ಮನಸ್ಸನ್ನ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ಇವರಿದ್ದಾರೆ. ಮದುವೆ ಆಗೋವರೆಗೂ ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚಿಬಿಡಲ್ಲ ಅವರಿಗೆ. ವೋಟ್ ಚೋರಿ ವಿಚಾರ ಭುಗಿಲೆದ್ದಿದ್ದೇ ಕರ್ನಾಟಕದಿಂದ. ಹೀಗಾಗಿ ಇಂದು ನಡೆಯುವಂತಹ ಕಾಂಗ್ರೆಸ್ ಹೋರಾಟದಲ್ಲಿ ರಾಜ್ಯ ನಾಯಕರ ಪಾತ್ರ ಮಹತ್ವ ಪಡೆದುಕೊಳ್ಳಲಿದೆ. ಬೆಂಗಳೂರಿನಿಂದ ಪ್ರದೀಪ್ ಜೊತೆ ಮಹೇಶ್, TV9 ನವದೆಹಲಿ.